ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಮತ್ತು ಕಾನೂನಿನಲ್ಲಿ ಒಬ್ಬ ಪತ್ನಿ ಇರುವಾಗ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಇಟ್ಟುಕೊಳ್ಳುವುದು ಅಥವಾ ಮದುವೆಯಾಗುವುದು ಅಪರಾಧ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ನಮ್ಮ ಪುರಾಣಗಳಲ್ಲಿ ಸ್ವತಃ ಯಮಧರ್ಮರಾಯನೇ ಒಂದು ವಿಶೇಷ ಸಂದರ್ಭದಲ್ಲಿ ಎರಡನೇ ಮದುವೆ ಮಾಡಿಕೊಳ್ಳಬಹುದು, ಅದು ತಪ್ಪಲ್ಲ, ಅದರಿಂದ ಪಾಪ ಬರೋದಿಲ್ಲ ಅಂತ ಹೇಳಿದ್ದಾನೆ. ಅಂದ್ರೆ ನೀವು ನಂಬ್ತೀರಾ? ಹೌದು, ಹೆಂಡತಿ ಬದುಕಿರುವಾಗಲೇ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಸಾರ ಮಾಡುವುದು ಧರ್ಮ ಸಮ್ಮತವಾಗುವುದು ಯಾವಾಗ? ಈ ರಹಸ್ಯದ ಹಿಂದಿರುವ ಆ ಒಂದು ಬಲವಾದ ಕಾರಣ ಏನು? ಇದನ್ನ ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋದಲ್ಲಿ ಬರುವ ಪ್ರತಿಯೊಂದು ವಿಷಯವು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಬನ್ನಿ, ಯಮಧರ್ಮರಾಯನ ಮತ್ತು ನಾರದರ ನಡುವೆ ನಡೆದ ಈ ರೋಚಕ ಸಂವಾದವನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಅರ್ಧಂಬರ್ಧ ಜ್ಞಾನ ಎಂದಿಗೂ ಒಳ್ಳೆಯದಲ್ಲ. ಸ್ನೇಹಿತರೆ, ಒಮ್ಮೆ ಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಗೆ ಒಂದು ವಿಚಿತ್ರ ಸಂದೇಹ ಬರುತ್ತದೆ. ಅವರು ನೇರವಾಗಿ ಯಮಲೋಕಕ್ಕೆ ಹೋಗಿ ಯಮಧರ್ಮರಾಯರನ್ನ ಭೇಟಿಯಾಗುತ್ತಾರೆ. ನಾರದರು ಆಗ ಕೇಳ್ತಾರೆ, ಯಮಧರ್ಮರಾಯರೇ, ಭೂಲೋಕದಲ್ಲಿ ಕೆಲವರು ಕಾಮಕ್ಕಾಗಿ, ಇನ್ನು ಕೆಲವರು ಶೋಕಿಗಾಗಿ ಒಂದಕ್ಕಿಂತ ಹೆಚ್ಚು ವಿವಾಹವಾಗುತ್ತಿದ್ದಾರೆ. ಇದು ಪಾಪ ಅಲ್ವಾ? ಇಂಥವರಿಗೆ ನರಕದಲ್ಲಿ ಯಾವ ಶಿಕ್ಷೆ ಸಿಗುತ್ತೆ ಅಂತ. ಆಗ ಯಮಧರ್ಮರಾಯನು ನಗುತ್ತಾ, ನಾರದರೆ, ನೀವು ಲೋಕ ಕಲ್ಯಾಣಕ್ಕಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದಕ್ಕೆ ನೇರ ಉತ್ತರ ಕೊಡುವುದಕ್ಕಿಂತ ಒಂದು ಕಥೆಯ ಮೂಲಕ ವಿವರಿಸ್ತೀನಿ ಕೇಳಿ ಅಂತಾರೆ. ಯಾರು ಈ ಸತ್ಯವನ್ನ ಪೂರ್ತಿಯಾಗಿ ತಿಳ್ಕೊತಾರೋ ಅವರ 32 ಬಗೆಯ ಪಾಪಗಳು ಪರಿಹಾರವಾಗಿ ಬಿಡುತ್ತೆ ಅಂತ ಕತೆ ಶುರು ಮಾಡ್ತಾರೆ. ಹಿಂದೆ ಅವಂತಿ ರಾಜ್ಯದಲ್ಲಿ ಪ್ರತಾಪ ಸಿಂಹ ಎಂಬ ರಾಜನಿದ್ದ. ಪ್ರಜೆಗಳನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ದ. ಅವನ ಹೆಂಡತಿ ನಿತ್ಯದೇವಿ ಸಾಕ್ಷಾತ್ ಲಕ್ಷ್ಮಿಯಂತೆ ಇದ್ದಳು. ಇಬ್ಬರ ಪ್ರೀತಿ ಎಷ್ಟಿತ್ತು ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾನೆ ಇರ್ಲಿಲ್ಲ. ರಾಜ್ಯದಲ್ಲಿ ಸಂಪತ್ತಿಗೆ ಕೊರತೆ ಇರಲಿಲ್ಲ, ಆದರೆ ವಿಧಿಯ ಆಟವೇ ಬೇರೆಯಾಗಿ ಬಿಟ್ಟಿತ್ತು. ರಾಜನ ಬಳಿ ಎಲ್ಲವೂ ಇತ್ತು, ಆದರೆ ಆ ಅರಮನೆಯಲ್ಲಿ ಮಗುವಿನ ಅಳು ಕೇಳಿಸಲೇ ಇಲ್ಲ. ಆ ಕೊರತೆ ರಾಜನ ಜೀವನವನ್ನೇ ಹೇಗೆ ನರಕ ಮಾಡಿತು ಗೊತ್ತಾ? ವರ್ಷಗಳು ಕಳೆದ್ರು ದಂಪತಿಗೆ ಮಕ್ಕಳಾಗಿರಲಿಲ್ಲ. ರಾಜ ರಾಣಿ ಇಬ್ಬರು ಮಾನಸಿಕವಾಗಿ ಕುಗ್ಗಿ ಹೋದರು. ಆಗ ಮಂತ್ರಿಗಳೆಲ್ಲ ಬಂದು, ಮಹಾರಾಜರೇ, ರಾಜ್ಯಕ್ಕೆ ವಾರಸುದಾರ ಬೇಕು, ದಯವಿಟ್ಟು ವಂಶೋದ್ಧಾರಕ್ಕಾಗಿ ಎರಡನೇ ಮದುವೆಯಾಗಿ ಅಂತ ಒತ್ತಾಯ ಮಾಡ್ತಾರೆ. ಆದ್ರೆ ಪ್ರತಾಪ ಸಿಂಹ ಅದನ್ನ ನಿರಾಕರಿಸುತ್ತಾನೆ. ನನ್ನ ಪ್ರೀತಿಯ ಹೆಂಡತಿ ಇರುವಾಗ ಅವಳಿಗೆ ನೋವು ಕೊಟ್ಟಿ ಇನ್ನೊಬ್ಬಳನ್ನ ಮದುವೆಯಾಗೋದು ಮಹಾಪಾಪ, ಅದು ಧರ್ಮಕ್ಕೆ ವಿರುದ್ಧ ಅಂತ ಕಡ್ಡಿ ಮುರಿದಂತೆ ಹೇಳ್ತಾನೆ. ರಾಜ ಒಪ್ಪದಿದ್ದಾಗ ಮಂತ್ರಿಗಳು ರಾಣಿಯ ಹತ್ತಿರ ಹೋಗಿ ಬೇಡಿಕೊಳ್ಳುತ್ತಾರೆ. ರಾಜ್ಯದ ಭವಿಷ್ಯಕ್ಕಾಗಿ ರಾಣಿ ನಿತ್ಯದೇವಿ ಎಂತ ತ್ಯಾಗಕ್ಕೆ ಮುಂದಾಗುತ್ತಾಳೆ ಗೊತ್ತಾ? ಆಕೆ ನೇರವಾಗಿ ಗಂಡನ ಹತ್ತಿರ ಹೋಗಿ, ಸ್ವಾಮಿ, ನನಗೋಸ್ಕರ ನೀವು ವಂಶವನ್ನೇ ಅನಾಥ ಮಾಡಬೇಡಿ, ದಯವಿಟ್ಟು ಇನ್ನೊಂದು ಮದುವೆಯಾಗಿ ಬರುವವಳನ್ನ ನಾನು ತಂಗಿಯಂತೆ ನೋಡಿಕೊಳ್ತೀನಿ ಅಂತ ಕಣ್ಣೀರು ಹಾಕ್ತಾಳೆ. ಸ್ನೇಹಿತರೆ, ಸ್ವತಃ ಹೆಂಡತಿಯೇ ಒಪ್ಪಿಗೆ ಕೊಟ್ಟರು ರಾಜ ಪ್ರತಾಪ ಸಿಂಹ ಹೇಳಿದ ಆ ಒಂದು ಮಾತು ಸ್ವರ್ಗದಲ್ಲಿದ್ದ ದೇವತೆಗಳನ್ನ ಬೆಚ್ಚಿ ಬೀಳಿಸುತ್ತೆ. ಆಗ ರಾಜ ಹೇಳ್ತಾನೆ, ರಾಣಿ, ನೀನು ಒಪ್ಪಬಹುದು, ಆದರೆ ಧರ್ಮ ಒಪ್ಪಲ್ಲ. ಮೊದಲ ಹೆಂಡತಿ ಬದುಕಿರುವಾಗ ಎರಡನೇ ಮದುವೆಯಾದರೆ ಆ ಪಾಪಕ್ಕೆ ನರಕದಲ್ಲಿ ಘೋರ ಶಿಕ್ಷೆ ಇದೆ, ಮೋಕ್ಷ ಕೂಡ ಸಿಗಲ್ಲ. ಆ ಪಾಪದ ಮೂಟೆ ನನಗ್ಯಾಕೆ ಬೇಕು ಅಂತ ರಾಜ ಮೊಂಡುತನ ಹಿಡಿತಾನೆ. ರಾಜನ ಈ ನಿರ್ಧಾರದಿಂದ ಕೇವಲ ಭೂಮಿಯ ಮೇಲಿರುವವರೆಗಲ್ಲ, ಸ್ವರ್ಗದಲ್ಲಿರುವ ಅವನ ಪೂರ್ವಿಕರಿಗೂ ಅಂದರೆ ಪಿತೃದೇವತೆಗಳಿಗೂ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಮಗನಿಲ್ಲದಿದ್ದರೆ ಪಿತೃಗಳಿಗೆ ತರ್ಪಣ ಬಿಡುವವರಿಲ್ಲ, ಹೀಗಾಗಿ ಅವರಿಗೆ ಮೋಕ್ಷ ಸಿಗಲ್ಲ. ಸತ್ತ ಮೇಲೂ ತಮ್ಮ ಪೂರ್ವಿಕರು ತಮ್ಮ ನಿರ್ಧಾರಗಳಿಂದ ಹೇಗೆ ನರಕಯಾತನೆ ಅನುಭವಿಸುತ್ತಾರೆ ಅನ್ನೋದಕ್ಕೆ
ಇದೇ ಸಾಕ್ಷಿಯಾಗಿರುತ್ತೆ. ಒಂದು ರಾತ್ರಿ ರಾಜನ ಕನಸಿನಲ್ಲಿ ಪೂರ್ವಿಕರೆಲ್ಲ ಬಂದು ಅಳುತ್ತಾ ಹೇಳ್ತಾರೆ, ಮಗನೇ, ನಿನ್ನ ನಿರ್ಧಾರದಿಂದ ನಮ್ಮ ವಂಶ ನಾಶವಾಗ್ತಿದೆ. ನಮಗೆ ಮುಕ್ತಿ ಬೇಕು ಅಂದ್ರೆ ನಿನಗೊಬ್ಬ ಮಗ ಹುಟ್ಟಲೇಬೇಕು. ದಯವಿಟ್ಟು ಮದುವೆಯಾಗುವಂತ. ಆದರೂ ರಾಜ, ಕ್ಷಮಿಸಿ ಪೂರ್ವಕರೇ, ಪಾಪದ ಕೆಲಸ ಮಾಡಿ ನಾವು ನಿಮ್ಮನ್ನ ಉದ್ಧಾರ ಮಾಡಲಾರೆ ಅಂತ ಹೇಳಿಬಿಡ್ತಾನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಪೂರ್ವಿಕರೆಲ್ಲ ಕಂಗಾಲಾಗಿ ಯಮಧರ್ಮರಾಯನ ಕಾಲಿಗೆ ಬೀಳ್ತಾರೆ. ಆಗ ಯಮಧರ್ಮರಾಯನೇ ಸ್ವತಃ ಒಬ್ಬ ಸನ್ಯಾಸಿಯ ರೂಪದಲ್ಲಿ ಭೂಲೋಕಕ್ಕೆ ಬರ್ತಾನೆ. ರಾಜನ ಆಸ್ಥಾನಕ್ಕೆ ಬಂದು, ರಾಜನೇ, ನೀನು ಧರ್ಮವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ನಿನ್ನ ಅಜ್ಞಾನದಿಂದ ಇಡೀ ವಂಶವೇ ನರಕಕ್ಕೆ ಹೋಗುವಂತಾಗಿದೆ ಅಂತ ಎಚ್ಚರಿಸ್ತಾನೆ. ಆಗ ಆ ಸನ್ಯಾಸಿ ರೂಪದಲ್ಲಿದ್ದ ಯಮಧರ್ಮರಾಯ ಧರ್ಮಶಾಸ್ತ್ರದಲ್ಲಿರುವ ಆ ಸೂಕ್ಷ್ಮವಾದ ನಿಯಮವನ್ನ ಬಿಚ್ಚಿಡ್ತಾನೆ. ಅದು ಏನು ಅಂತ ಗೊತ್ತಾ? ತಿಳಿದ್ರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ರಾಜ ವಾದ ಮಾಡ್ತಾನೆ, ಸ್ವಾಮಿ, ಏಕಪತ್ನಿ ವ್ರತವೇ ಶ್ರೇಷ್ಠ ಅಲ್ವಾ? ಅದಕ್ಕೆ ಯಮಧರ್ಮರಾಯ ನಗುತ್ತಾ ತನ್ನ ನಿಜ ರೂಪ ತೋರಿಸಿ ಹೀಗೆ ಹೇಳ್ತಾನೆ, ಪ್ರತಾಪ ಸಿಂಹ, ಸಾಮಾನ್ಯ ಸಂದರ್ಭದಲ್ಲಿ ಎರಡನೇ ಮದುವೆ ಪಾಪ ಹೌದು. ಆದರೆ ಯಾವಾಗ ಒಬ್ಬ ಪತ್ನಿ ತನ್ನ ಗಂಡನಿಗೆ ಸಂತಾನ ಭಾಗ್ಯ ನೀಡಲು ವಿಫಲವಾಗುತ್ತಾಳೋ ಮತ್ತು ವಂಶದ ಉಳಿವಿಗಾಗಿ ತನ್ನ ಸ್ವಇಚ್ಛೆಯಿಂದ ಪೂರ್ತಿ ಮನಸ್ಸಿನಿಂದ ಗಂಡನಿಗೆ ಅನುಮತಿ ನೀಡುತ್ತಾಳೋ, ಆಗ ಆ ಪುರುಷ ಎರಡನೇ ವಿವಾಹವಾದರೆ ಅದು ಪಾಪವಲ್ಲ, ಅದು ಧರ್ಮ ಸಮ್ಮತವಾದ ಕರ್ತವ್ಯವಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತಾನೆ. ನೋಡಿದ್ರ ಸ್ನೇಹಿತರೆ, ಧರ್ಮ ಅನ್ನೋದು ಸಂದರ್ಭಕ್ಕೆ ತಕ್ಕಂತೆ ಕರ್ತವ್ಯವನ್ನ ಅವಲಂಬಿಸಿದೆ. ಇಲ್ಲಿ ಕಾಮ ಮುಖ್ಯವಲ್ಲ, ವಂಶದ ಉಳಿವು ಮುಖ್ಯವಾಗಿತ್ತು. ಯಮಧರ್ಮರಾಯನ ಮಾತಿನಿಂದ ರಾಜನ ಗೊಂದಲ ಪರಿಹಾರವಾಯಿತು. ಅವನು ಹೆಂಡತಿಯ ಸಮ್ಮತಿಯೊಂದಿಗೆ ಎರಡನೇ ವಿವಾಹವಾಗಿ ಪುತ್ರ ಸಂತಾನ ಪಡೆದು ತನ್ನ ಪೂರ್ವಿಕರಿಗೆ ಮುಕ್ತಿ ನೀಡಿದ. ಹಾಗಂತ ಇವತ್ತಿನ ಕಾಲದಲ್ಲಿ ಇದನ್ನ ದುರುಪಯೋಗ ಮಾಡಿಕೊಳ್ಳುವ ಹಾಗಿಲ್ಲ. ಅಂದಿನ ಕಾಲದ ರಾಜಧರ್ಮ ಮತ್ತು ವಂಶೋದ್ಧಾರಕ್ಕೆ ಇದ್ದ ನಿಯಮವಿದು. ಆದರೆ ಈ ಕಥೆಯ ಸಾರಾಂಶ ಇಷ್ಟೇ: ಪತ್ನಿಯ ಅನುಮತಿ ಮತ್ತು ಧರ್ಮದ ಚೌಕಟ್ಟು ಇಲ್ಲದೆ ಮಾಡುವ ಕೆಲಸ ಪಾಪವಾಗುತ್ತದೆ. ಅದೇ ಪತ್ನಿಯ ಪ್ರೀತಿ ಮತ್ತು ಒಪ್ಪಿಗೆ ಇದ್ದರೆ ಎಂತಹ ಕಠಿಣ ನಿರ್ಧಾರವು ಧರ್ಮವಾಗುತ್ತದೆ. ಈ ಕತೆ ಮತ್ತು ಯಮಧರ್ಮರಾಯನ ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಂತಾನಕ್ಕಾಗಿ ಎರಡನೇ ಮದುವೆ ಸರಿನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಪುರಾಣಗಳಲ್ಲಿ ಅಡಗಿರುವ ಇಂತಹ ಇನ್ನು 10 ಹಲವು ರೋಚಕ ಸತ್ಯಗಳನ್ನ ತಿಳಿದುಕೊಳ್ಳಲು ಕೂಡಲೇ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಒತ್ತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ಆರೋಗ್ಯದ ಮೇಲೆ ಗಮನವಿರಲಿ.